ಪ್ರವಾಹದಿಂದ 5 ಗಂಟೆಗಳ ಕಾಲ ಮಣ್ಣಿನಡಿಯಲ್ಲಿ ಸಮಾಧಿಯಾಗಿದ್ದ ಯುವತಿ ಬಚಾವಾಗಿರತಕ್ಕಂಥ ಘಟನೆ ಹಿಮಾಚಲ ಪ್ರದೇಶದಲ್ಲಿ ನಡೆದಿದೆ. 5 ಗಂಟೆಗಳ ಕಾಲ ಮಣ್ಣಿನಡಿ ಸಿಕ್ಕಾಕೊಂಡು ಜೀವ ಸಮೇತ ಆಚೆ ಬಂದಿದ್ದಾರಲ್ಲ, ಅಚ್ಚರಿಯ ಘಟನೆ ಇದು. ಹಿಮಾಚಲ ಪ್ರದೇಶದ ಮಂಡಿ ಹೃದಯ ವಿದ್ರಾವಕ ಘಟನೆ ಇದು. ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ಒಂದು ನಾಯಿ ಇಲ್ಲಿ ಒಂದು 67 ಜನರನ್ನು ಉಳಿಸಿತ್ರಿ. ಚಿಕ್ಕ ನಾಯಿಮರಿ, ಒಂದು 6 ತಿಂಗಳ ನಾಯಿಮರಿ ಅದಷ್ಟೇ. ಅದೇನು ಮಾಡಿತ್ತು, ಈ ಮನೆ ಮೇಲ್ಗಡೆ ಇದ್ದಾಗ ಆ ಮನೆ ಗೋಡೆನಲ್ಲಿ ಬಿರುಕು ಬಂದು ಆ ಬಿರುಕಲ್ಲಿ ನೀರು ಬರ್ತಾ ಇತ್ತಂತೆ. ಅದು ಬೊಗಳಿದ್ದು. ಸೊ ಮನೆ ಮಾಲೀಕ ಎದ್ದು ಬಂದು ನೋಡಿದಾಗ ಆ ಗೋಡೆಯಲ್ಲಿ ಬಿರುಕು ಬೀಳ್ತಿತ್ತು, ಇನ್ನೇನು ಗುಡ್ಡ ಕುಸೀತೆ ಅಂತ ಗೊತ್ತಾಯಿತು. ಆ ಮನುಷ್ಯ ಏನು ಮಾಡ್ದ, ಇರೋಬರೋ ಎಲ್ರಿಗೂ ಹೇಳಿದ ಮೇಲೆ ಎಲ್ಲರೂ ಆಚೆ ಬಂದರು. ಕೆಲವೇ ನಿಮಿಷಗಳಲ್ಲಿ ಅಷ್ಟಕ್ಕೆ ಆ ಊರೇ ಕೊಚ್ಕೊಂಡು ಹೋಯ್ತು. ಒಂದು 5-6 ಮನೆ ಉಳ್ಕೊಂಡಿರಬೇಕು. 67 ಜನ ಬದುಕಿದ್ರು. ಅದೇ ರೀತಿಯಲ್ಲಿ ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯಲ್ಲಿ ಹೃದಯ ವಿದ್ರಾವಕ ಘಟನೆ ಒಂದು ನಡೆದಿದೆ. ದುರಂತದಲ್ಲಿ ಸಿಕ್ಕಾಕೊಂಡಿದ್ದು 20 ವರ್ಷದ ಯುವತಿ. ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿರೋದು. ಜುಲೈ 1ರಂದು ಬಕ್ಸ್ಯಾತ್ ಕಣಿಯ ಶರಣ ಎಂಬ ಗ್ರಾಮದಲ್ಲಿ ಅನಾಹುತ ಆಯಿತು. ಜೋರು ಘೋರ ಗಾಳಿ ಮಳೆ ಹೊಡೆತಕ್ಕೆ ಗ್ರಾಮದಲ್ಲಿ ಭೂಕುಸಿತ ಆಗಿರುತ್ತೆ. ಈ ದುರ್ಘಟನೆಯಲ್ಲಿ 22 ವರ್ಷದ ತನುಜಾ ಠಾಕೂರ್ ಸಿಕ್ಕಾಕೊಂಡಿದ್ದಳು. 5 ಗಂಟೆಗಳ ಕಾಲ ಕಾರ್ಯಾಚರಣೆ ಮಾಡ್ತಾರೆ. ಬಳಿಕ ಯುವತಿ ಬಚಾವಾಗ್ತಾಳೆ. ವಿಷಯ ತಿಳಿದಾಗ ವಿಪಕ್ಷದ ನಾಯಕ ಜೈರಾಮ್ ಠಾಕೂರ್ ಬರ್ತಾರೆ. DCM ಮುಖೇಶ್ ಅಗ್ನಿಹೋತ್ರಿ ಅವರು ಕೂಡ ಬಂದು ತನುಜಾರನ್ನು ಭೇಟಿ ಮಾಡಿದ್ದಾರೆ. ಸ್ಫೂರ್ತಿದಾಯಕ ಕಥೆಯನ್ನು ಕೇಳ್ತಾರೆ. ಅವರು ಹೆಂಗೆ ಬದುಕಿದಮ್ಮ ನೀನು ಅಂತ ಕೇಳಿದಾಗ ಈ ಹುಡುಗಿಯ ಇನ್ಸ್ಪಿರೇಷನ್ ಸ್ಟೋರಿಯನ್ನು ಈ ಹುಡುಗಿ ಹೇಳ್ತಾಳೆ. ಸಲ್ಯೂಟ್ ಹೊಡಿತಾರೆ ನಾಯಕರು. ಅಲ್ಲದೆ ಭೂಕುಸಿತದಿಂದ ಆಗಿರತಕ್ಕಂಥ ಹಾನಿ ವೆಚ್ಚವನ್ನು ಭರಿಸುವ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಯುವತಿ ಹೇಳಿದ್ದಿಷ್ಟೇ. ಅವತ್ತು ಸೆರಾಸ್ ಕಣಿವೆಯಲ್ಲಿ ನಿರಂತರ ಮಳೆ ಆಗ್ತಾಯಿತ್ತು, ಕತ್ತಲೆ ಆಗಿತ್ತು, ಜನ ಕೂಗೋದು ಕೇಳಿಸ್ತಾ ಇತ್ತು. ಕೆಲವೇ ಸೆಕೆಂಡ್ಗಳಲ್ಲಿ ನಾನು ನಿಂತಿದ್ದಂಥ ಭೂಮಿ ಜಾರಿಬಿಡ್ತು. ನನ್ನ ಸುತ್ತ ಎಲ್ಲವೂ ಕುಸಿತಂತೆ ಒಂದು ಅನಿಸ್ತು ನನಗೆ. ಏನಾಗ್ತಾ ಇದೆ ಎನ್ನುವಷ್ಟರಲ್ಲೇ ನಾನು ಭೂಮಿಯ ಆಳಕ್ಕೆ ಹೋಗಿಬಿಟ್ಟಿದ್ದೆ. ನಾನು ಅಲುಗಾಡ್ತಾ ಇದ್ದೆ, ನಡುಗ್ತಾ ಇದ್ದೆ. ಆದರೆ ಅದರಿಂದ ಹೊರಗಡೆ ಬರೋಕ್ಕೆ ಮಾತ್ರ ಆಗ್ತಾ ಇರಲಿಲ್ಲ. ಬೆಳಕು ಇಲ್ಲ, ಗಾಳಿನೂ ಬರ್ತಾ ಇರಲಿಲ್ಲ, ಬರೀ ಕತ್ತಲೆ. ನನ್ನ ಕಾಲುಗಳನ್ನು ಅಲುಗಾಡದ ರೀತಿಯಲ್ಲಿ ಮಣ್ಣಿನಡಿ ಬಿಗಿಯಾಗಿಬಿಟ್ಟಿದ್ವು. ಅವು ಹೂತ್ಕೊಂಡ್ಬಿಟ್ಟಿತ್ತು. ದೇಹ ಬಿಗಿಯಾಗ್ತಾ ಹೋಯಿತು. ಕೂಗಿದ್ರು ಯಾರಂದ್ರೆ ಯಾರಿಗೂ ಕೇಳಿಸ್ತಾ ಇರಲಿಲ್ಲ. ಕಿರ್ಚಕ್ಕೂ ಆಗ್ತಾ ಇರಲಿಲ್ಲ. ಆಗ ಜೀವಂತ ಹೊರಬರೋದಕ್ಕೆ ನಿರ್ಧಾರ ಮಾಡಿದೆ. ನನ್ನ ಬದುಕು ಉಳಿಯೋದಕ್ಕೆ ಕರುಳು ಹಿಂಡುವಂಥ ಹೋರಾಟ ಮಾಡಿದೆ. ಮಣ್ಣಲ್ಲಿ ಜಾರಬೇಕಾದ್ರೆ ನನ್ನ ಕೈಗಳು ಮೇಲಿದ್ದರಿಂದ ಅನುಕೂಲ ಆಯಿತು. ಮೇಲಿತ್ತಲ್ಲ ಕೈಗಳು, ಅದರಿಂದ ಅನುಕೂಲ ಆಯಿತು ನನಗೆ. ಮಣ್ಣಿನಡಿ ನುಸುಳಿ ಬರ್ತಾ ಇದ್ದಂಥ ಗಾಳಿ ನನ್ನ ಬದುಕೋದಕ್ಕೆ ಸಹಾಯ ಮಾಡಿತು. ಎರಡೂ ಕೈಗಳಿಂದ ಆದಷ್ಟು ಮಣ್ಣನ್ನು ಜಾರಿಸ್ತಾ ಇದ್ದೆ ನಾನು. ಆಗ ಉಸಿರಾಡೋಕ್ಕೆ ಅವಕಾಶ ಆಗ್ತಾಯಿತ್ತು. ಮತ್ತೆ ಮಣ್ಣು ಜಾರದಾಗಲೂ ಮಣ್ಣನ್ನು ಸರಿಸ್ತಾ ಇದ್ದೆ. ಇದು ಉಸಿರಾಟಕ್ಕೆ ಅನುಕೂಲ ಮಾಡಿಕೊಡ್ತಾ ಇತ್ತು. ಆಗ ರಕ್ಷಣಾ ಕಾರ್ಯಾಚರಣೆ ವೇಳೆ ಕೂಗೋದು ಕೇಳಿಸಿದಾಗ ನನಗೆ ಧೈರ್ಯ ಬಂತು ಅಂತ ಅವ್ರು ಹೇಳ್ಕೊಂಡಿದ್ದಾರೆ. और फिर रात को आवाज लगा रही थी, फिर सुनाई नहीं देनी थी इसके बाद, और कोशिश करके निकल गई। तोड़ने लगी, बस मिट्टी आई और लकड़ी बारे में आई ना। एक साइकिल का काम हो ना, एकदम 3-2 महीने निकाल दबे हो गए। तो पूरी मिला जल्दी बड़ी हिम्मत के बेटा है। मकान इधर भी पर एक जाने वाला